Hi, my dear SSLC students, welcome back to your English Academy YouTube channel. Now I am going to explain you about that the most important topic in your examination. It is, which one it is? It is a analogy. The topic is today's, or now we have the topic. Which topic, my dear students? Analogy topic. Okay. ಈ ಅನಾಲಜಿ ಟಾಪಿಕ್ಕು ಎಷ್ಟು ಮಾರ್ಕ್ಸಿಗೆ ಬರುತ್ತೆ ನಿಮ್ಮ ಎಕ್ಸಾಮಲ್ಲಿ ಎಸ್ ಎಲ್ ಸಿಯಲ್ಲಿ ಹೂ ಆರ್ ಸ್ಟಡಿಂಗ್ ಆ್ಯಸ್ ಎ ಫಸ್ಟ್ ಲ್ಯಾಂಗ್ವೇಜ್ 125 ಇನ್ ದಟ್ ಕ್ವಶನ್ ಪೇಪರ್ 125 ಮಾರ್ಕ್ಸ್. ದೇರ್ ಈಸ್ ಅ 4 ಮಾರ್ಕ್ಸ್ ಫಿಕ್ಸ್ಡ್ ಫಾರ್ ದ ಟಾಪಿಕ್ ಆಫ್ ಅನಾಲಜಿ. ಈ ಅನಾಲಜಿ ಕ್ವಶನ್ಸನ್ನು ಈ ಪ್ರೀವಿಯಸ್ ಇಯರ್ಸಲ್ಲಿ ಬಂದಿರತಕ್ಕಂಥ ಕ್ವಶನ್ಸು ವಿತ್ ಸೊಲ್ಯೂಷನ್, ವಿತ್ ಎಕ್ಸ್ಪ್ಲನೇಷನ್, ವಿತ್ ಕನ್ನಡ and English explanation you have in this video class, my dear students and my dear friends. You will learn very well and prepare your examination very well and get the ranks in your as a student lives. Okay, by this I will come to that the analogy questions. Before that, if you want that notes, ಹಾಗೆ ನೋಟ್ಸನ್ನು ಮಾಡ್ಕೊಳ್ರಿ. ಆ ರೀತಿ ಕನ್ನಡ ಮೀನಿಂಗ್ಸನ್ನು ನಾನು ಬರೆದಿದ್ದೀನಿ, ಇಲ್ಲಿ ಬೇಕಾದರೆ ನೀವು ಬರ್ಕೊಳ್ರಿ. ಇಟ್ ಈಸ್ ದ ಬೆಸ್ಟ್ ಫ್ರೂಟ್ಫುಲ್ ರಿಸಲ್ಟ್ ಇನ್ ಯುವರ್ ಎಕ್ಸಾಮಿನೇಷನ್, ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ದೆನ್ ಬಿಫೋರ್ ದ್ಯಾಟ್ ಐ ವುಡ್ ಲೈಕ್ ಟು ಸೇ ಯು what is that you subscribe this YouTube channel, because your subscription is our motivation. Will you give the motivation or not, it decides in your hand, my dear students. Okay, let's, and who are your friends, you can share with them this YouTube link. Okay, you can help them also in your friend circle. Okay, by this I will come to that analogy, the topic analogy, most important questions which was asked in the previous year questions. Okay, then before that I have a one thought. ನೀವೆಲ್ಲ ಯಾಕೆ ಸ್ಟಡಿ ಮಾಡಬೇಕು, ಯಾಕೆ ಓದಬೇಕು ಅನ್ನೋದಕ್ಕೆ, ದೆನ್ ಐ ಹ್ಯಾವ್ ದಟ್ ಒನ್ ಥಾಟ್. ಟುಡೇಸ್ ರೀಡರ್ ಈಸ್ ಟುಮಾರೋಸ್ ಲೀಡರ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಥಾಟ್ ಆರ್ ಸೆಂಟೆನ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್? ಟುಡೇಸ್ ಲೀಡರ್ ಟುಮಾರೋಸ್ ಲೀಡರ್. ಇವತ್ತು ಯಾವ ಓದ್ತಾನಲ್ಲ, ಯಾರು ಲೀಡರ್ ಆಗಬೇಕಲ್ಲ, ವಾಟ್ ಎವರ್ ಇಟ್ ಈಸ್, ಅ ಡಿಸ್ಟ್ರಿಕ್ಟ್ ಕಮಿಷನರ್, ಪೊಲೀಸ್ ಕಮಿಷನರ್, then whatever you have the power in your life, leader ಆಗಬೇಕಂದ್ರೆ you must have the reader in your day to day's life. Okay, by this I will begin my class, the analogy class. Okay, we will start that. Okay, here is the first question. Elude. Elude ಅಂದ್ರೆ ಏನಪ್ಪಾ ಅಂದ್ರೆ ಕೈ ತಪ್ಪಿ ಹೋಗೋದು. ಇಟ್ ಈಸ್ ದ ಟಾಪಿಕ್ ಆನ್ ದ ಬೇಸ್ ಆಫ್ ಸಿನಾನಿಮ್ಸ್. ಇದು ಯಾವ ಟಾಪಿಕ್ ಮೇಲೆ ಇದಪ್ಪ ಅಂತಂದ್ರೆ ಈ ಕ್ವಶನ್ನು ಸಿನಾನಿಮ್ಸ್ ಗಳ ಸಮಾನಾರ್ಥಕ ಪದಗಳ ಮೇಲಿದೆ. ಫಸ್ಟ್ ವರ್ಡ್ ಅನಾಲಜಿ ಅಂದರೆ ಏನಪ್ಪ ಅಂದ್ರೆ ದೇರ್ ಗಿವನ್ ದ ಒನ್ ವರ್ಡ್ ರಿಲೇಟೆಡ್ ದ್ಯಾಟ್ ಯು ಕ್ಯಾನ್ ರೈಟ್ ದ್ಯಾಟ್ ಒನ್ ಮೋರ್ ವರ್ಡ್. ಈ ಸಂಬಂಧಪಟ್ಟ ಕೆಲವೊಂದಿಷ್ಟು ಶಬ್ದಗಳನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಬರೆಯೋದಕ್ಕೆ ನಾವು ಅನಾಲಜಿ ಅಂತ ಕರಿತೀವಿ. ಇಲ್ಲಿ ಫಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಎಲಿವುಡ್ ಅಂದರೆ ಕೈ ತಪ್ಪಿ ಹೋಗೋದು, ಎಸ್ಕೇಪ್ ಅಂದರೂ ಕೂಡ ಎಸ್ಕೇಪ್ ಆಗಿ ಕೈ ತಪ್ಪಿಸ್ಕೊಂಡು ಹೋಗೋದು. ದೆನ್ ಹಿಯರ್ ಎಕ್ಸ್ಟಾಸಿ. ಎಕ್ಸ್ಟಾಸಿ ಮೀನ್ಸ್ ಭಾವೋತ್ಕರ್ಷತೆ. ಹಾಗಾದರೆ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ವರ್ಡನ್ನು ನಾವು ಬರೀಬೇಕು. ಅದು ಯಾವುದಪ್ಪ ಅಂದ್ರೆ, ಇಫ್ ಯು ರೋಟ್ ಥ್ರಿಲ್ ದಟ್ ಈಸ್ ಆಲ್ಸೋ ರೈಟ್, ಇಫ್ ಯು ರೋಟ್ ಹ್ಯಾಪಿನೆಸ್ ದಟ್ ಈಸ್ ಆಲ್ಸೋ ರೈಟ್. ಇಟ್ ಈಸ್ ಅಬೌಟ್ ದ ಫಸ್ಟ್ ಕ್ವಶನ್ ವಿಚ್ ಈಸ್ ಆಸ್ಕ್ಡ್ ಇನ್ ಯುವರ್ SLC previous examination. Okay, then next second question is on the basis of homophones. Second question ಎದರ ಮೇಲಿದೆ? ಹೋಮೋಫೋನ್ಸ್ ಇದೆ. ಹೋಮೋಫೋನ್ಸ್ ಅಂದರೆ ಏನು? ಫಸ್ಟ್ ಹೋಮೋಫೋನ್ಸ್ ಅಂದರೆ ಏನು? ಸೇಮ್ ಪ್ರೊನೌನ್ಸಿಯೇಷನ್. ಪ್ರೊನೌನ್ಸಿಯೇಷನ್ ಏನಿರ್ತದ? ಸೇಮ್ ಇರ್ತದ. ದೆನ್ ನೆಕ್ಸ್ಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಇರ್ತದ. ಬೇರೆ ಬೇರೆ ರೀತಿಯ ಏನಿರ್ತವೆ? ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್. ದೇರ್ ಇಸ್ ಅ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಆ್ಯಂಡ್ ಇಟ್ ಗಿವ್ಸ್ ದ ಡಿಫ್ರೆಂಟ್ ಮೀನಿಂಗ್ಸ್. ಅವು ಏನು ಕೊಡ್ತಿರ್ತವೆ? ಡಿಫ್ರೆಂಟ್ ಆಗಿರ್ತಕ್ಕಂಥ ಮೀನಿಂಗ್ಸನ್ನು ಕೊಡ್ತಾ ಇರ್ತವೆ. ಅದಕ್ಕೇನಂತ ಕರಿತೀವಿ? ಹೋಮೋಫೋನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ರೋಲ್ ಮಾಡೆಲ್ ಅಂತಾರೆ ನೋಡ್ರಿ.
ಇಲ್ಲಿ ಇನ್ನೊಂದು ರೋಲ್ ನಂಬರ್, ನಿಮ್ಮ ರಿಜಿಸ್ಟರ್ ನಂಬರು ರೋಲ್ ನಂಬರ್ ಇರ್ತಾರಲ್ಲ ಅದು ರೋಲ್. ಇಲ್ಲಿ ಗ್ರೇಟ್ ಅದ, ಗ್ರೇಟ್ ಅಂದ್ರೆ ಅತಿ ದೊಡ್ಡದಾದ, ಯು ಆರ್ ಅ ಗ್ರೇಟ್ ಪರ್ಸನ್ ಅಂತ ಹೇಳ್ತಿರಲ್ಲ, ಭಾಳ ದೊಡ್ಡ ವ್ಯಕ್ತಿ ಅಂತ ಹೇಳ್ತಿರಲ್ಲ. ಹಾಗೆ ಇನ್ನೊಂದು ನಮಗೆ ಆನ್ಸರ್ ಇಲ್ಲಿರೋದು ಗ್ರೇಟ್. ಗ್ರೇಟ್ ಅಂದ್ರೆ ತುರಿ, ಚುಚ್ಚು ಅಂತ ಕರಿತೀವಲ್ಲ, ದಟ್ ಈಸ್ ದ ಹೋಮೋಫೋನ್. ಐ ಹೋಪ್ ಇಟ್ ಈಸ್ ಆಲ್ಸೋ ಕ್ಲಿಯರ್. My dear students, if you are getting that any confusion, just you have to leave a comment section, one comment, I will come to that solution, okay. Then here the third question is on the based on the prefix. Prefix ಮೇಲೆ ಇದೆ, ಈ ವರ್ಡ್ಗೆ ಮುಂಚೆ ಇಲ್ಲಿ ಮಾರಲ್ ಇದೆ, ಈ ಮಾರಲ್ ಮುಂಚೆ ಏನು ಮಾಡೋ some letters we will add that affixes, we can call that prefix. ಅದಕ್ಕೆ ನಾವೇನಂತ ಕರಿತೀವಿ, prefix ಅಂತ ಕರಿತೀವಿ. ಹಾಗಾದ್ರೆ ಮಾರಲ್ ಪ್ರಿಫಿಕ್ಸ್ ಏನಾಗುತ್ತೆ, ಈ ಮಾರಲ್ ನೈತಿಕ ಅನೈತಿಕ, ರಿಯಲ್ ಅನ್ರಿಯಲ್. ರಿಯಲ್ ಅಂದರೆ ನಿಜವಾಗಿದ್ದು, ಅನ್ರಿಯಲ್ ಅಂದರೆ ನಿಜವಾಗಿರಲಾರದ್ದು. ಇದಕ್ಕೆ ನಾವು ರಿಯಲ್ಗೆ ಪ್ರಿಫಿಕ್ಸ್ ಏನು ಹಾಕ್ತೀವಪ್ಪ ಅಂದ್ರೆ ಅನ್ನನ್ನು ಆ್ಯಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್ ಈಸ್ ರಿಲೇಟೆಡ್ ಟು ವರ್ಡ್ ಫಾರ್ಮೇಷನ್. ಮೈ ಡಿಯರ್ ಸ್ಟೂಡೆಂಟ್ಸ್, ವರ್ಡ್ ಫಾರ್ಮೇಷನ್ ಹೇಗಿರುತ್ತೆ? ಸಮಟೈಮ್ಸ್ ದೇ ವಿಲ್ ಆಸ್ಕ್ ದಟ್ ನೌನ್ ಫಾರ್ಮ್, ಸಮಟೈಮ್ಸ್ ದೇ ವಿಲ್ ಆಸ್ಕ್ ದಟ್ ವರ್ಬ್ ಫಾರ್ಮ್, ಸಮಟೈಮ್ಸ್ ದೇ ವಿಲ್ ಆಸ್ಕ್ ದಟ್ ಅಡ್ಜೆಕ್ಟಿವ್ ಫಾರ್ಮ್ ಲೈಕ್ ಹಿಯರ್, ಸಮಟೈಮ್ಸ್ ದೇ ವಿಲ್ ಆಸ್ಕ್ ದಟ್ ಅಡ್ವರ್ಬ್ ಫಾರ್ಮ್. ನನ್ನ ಈ ರೀತಿ ಈ ಒಂದು ವರ್ಡ್ ಫಾರ್ಮೇಷನ್ ಮೇಲೆ ನಮಗೇನು ಮಾಡ್ತಾರೆ, ಕ್ವಶನ್ಸನ್ನು ಕೇಳ್ತಾರೆ ನಿಮ್ಮ ಎಕ್ಸಾಮಿನೇಷನಲ್ಲಿ. ಹಾಗಾದ್ರೆ ಪ್ರೋಗ್ರೆಸ್ ಅನ್ನೋದೇನದ, ನೌನ್ ಅದ. ಪ್ರೋಗ್ರೆಸಿವ್ ಅನ್ನೋದೇನದ, ಅಡ್ಜೆಕ್ಟಿವ್ ಅದ. ಹಾಗಾದರೆ ಇಲ್ಲಿ ವಿಕ್ಟ್ರಿ ಅನ್ನೋದು ನೌನ್ ಅದ, ಮುಂದೆ ಏನು ಬರಬೇಕು, ಅಡ್ಜೆಕ್ಟಿವ್ ವಿಕ್ಟೋರಿಯಸ್ಸೇ ಬರಬೇಕು. ಪ್ರೋಗ್ರೆಸ್, ಪ್ರೋಗ್ರೆಸಿವ್, ವಿಕ್ಟ್ರಿ, ವಿಕ್ಟೋರಿಯಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5th, ಮೈ ಡಿಯರ್ ಸ್ಟೂಡೆಂಟ್ಸ್. ವಾಟ್ ಈಸ್ ದಟ್ 5th ಕ್ವಶನ್? ಡೆವಲಪ್, ಡೆವಲಪ್ಮೆಂಟ್. ಡೆವಲಪ್ ಅನ್ನೋದು ಏನಿದೆ, ಇಲ್ಲಿ ವರ್ಬ್ ಇದೆ. ಡೆವಲಪ್ ಅನ್ನೋದು ಏನಿದೆ, ವರ್ಬ್ ಇದೆ. ಹಾಗಾದ್ರೆ ನೆಕ್ಸ್ಟ್ ಡೆವಲಪ್ಮೆಂಟ್ ಈಸ್ ವಾಟ್, ನೌನ್. ದೆನ್ ಪ್ರಿಪೇರ್ ಇಸ್ ಎ ವರ್ಬ್ ಹಿಯರ್, ಪ್ರಿಫರೆನ್ಸ್ ಇಸ್ ಎ ನೌನ್. ಮೈ ಡಿಯರ್ ಸ್ಟೂಡೆಂಟ್ಸ್, ವರ್ಬ್ ನೌನ್, ವರ್ಬ್ ನೌನ್, ಡೆವಲಪ್ ಡೆವಲಪ್ಮೆಂಟ್, ಪ್ರಿಪೇರ್ ಪ್ರೆಫರೆನ್ಸ್. ಓಕೆ, ನೆಕ್ಸ್ಟ್ 6th ಕ್ವಶನ್ ಈಸ್ ಬೇಸ್ಡ್ ಆನ್ ದ ಹೋಮೋಫೋನ್ಸ್. ಮೈ ಡಿಯರ್ ಇಂಗ್ಲಿಷ್ ಲರ್ನರ್ಸ್, ಟೇಲ್ ಅಂದ್ರೆ ಕತೆ, ಇನ್ನೊಂದು ಟೇಲ್ ಏನು, ಬಾಲ. ಆಂಟಿಕ್, ಆಂಟಿಕ್ ಅಂದರೆ ವಿಚಿತ್ರವಾಗಿ ಬಿಹೇವ್ ಮಾಡೋದು. ಆಂಟಿಕ್ ಅಂದರೆ ಇನ್ನೊಂದು ಆಂಟಿಕ್ ಯಾವುದು, ಪ್ರಾಚೀನ. ಹೋಮೋಫೋನ್ಸ್ ಮೇಲಿದೆ ಇದು. ಟೇಲ, ಟೇಲ, ಆಂಟಿಕ್, ಆಂಟಿಕ್. ಓಕೆ, ಈ ರೀತಿ ಕ್ವಶನ್ಸ್ ಬಂದೇ ಬರ್ತಿದ್ದಾವೆ ಮೈ ಡಿಯರ್ ಸ್ಟೂಡೆಂಟ್ಸ್. ನೀವು ನೋಡಬೇಕು, ಕೆಲವೊಂದಿಷ್ಟು 5-6 ಕ್ವಶನ್ ಪೇಪರ್ ರೆಫರ್ ಮಾಡಿದರೆ ಸೇಮ್ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಓಕೆ, ಫಾರ್ ದ ಬೆಟರ್ಮೆಂಟ್ ಆಫ್ ಯು ಐ ಆಮ್ ಪ್ರಿಪೇರಿಂಗ್ ದ some sources for you, the betterment of better results of you, my dear students. Then next 7th question is violent, non-violent. ಇದು ಪ್ರೆಫಿಕ್ಸ್ ಮೇಲಿದೆ. ವೈಲೆಂಟ್ಗೆ ನಾನ್ ಅನ್ನು ಆ್ಯಡ್ ಮಾಡಿದಾಗ ನಾನ್ ವೈಲೆಂಟ್ ಆಯಿತು. ಹಿಂಸೆ, ಅಹಿಂಸೆ. modest, immodest. Modest means ಸಾಧಾರಣ, immodest means then we can call that more than. Violent, non-violent, modest, immodest. Okay, I hope you enough that ಮರ್ಯಾದೆಗೆಟ್ಟ ವ್ಯಕ್ತಿ, ಮರ್ಯಾದೆ ಇರಲಾರದ ವ್ಯಕ್ತಿ ಅಂತ ಕರಿತೀವಲ್ಲ, ಅವಕ್ಕೇನಂತ ಕರಿತೀವಿ ನಾವು, modest ಅಂತ ಕರಿತೀವಿ. ನೆಕ್ಸ್ಟ್ 8th ಕ್ವಶನ್ ಈಸ್ ರಿಲೇಟೆಡ್ ಆನ್ ದ ಸಿನೋನಿಮ್ಸ್. ಸ್ಕ್ರ್ಯಾಪ್ಡ್, ಇದರ ಮೀನಿಂಗ್ ಏನಾಗ್ತದೆ, ರಿಮೂವ್ಡ್. ಹಾಗಾದ್ರೆ ಬಿಲ್ಡರ್, ಕನ್ಫ್ಯೂಸ್, ದಿಗ್ಭ್ರಮೆಯಾಗು, ಯಪ್ಪ ನಂಗೆ ಶಾಕ್ ಹೊಡೆದಂಗೆ ಆಯ್ತು, ಏನಾಯ್ತು ಅಂದು ಗೊತ್ತಾಗಲಿಲ್ಲ ಅಂತಿರಲ್ಲ. That is scrapped is a word, meaning is removed, bewilder, confuse. Scrapped, removed, bewilder, confuse. Next 9th question. 9th question is related on the antonym. Antonym means ವಿರುದ್ಧಾರ್ಥಕ ಪದ. ಫರ್ಟೈಲ್ ಅಂದರೆ ಫಲವತ್ತಾದ, ಫರ್ಟೈಲ್ ಸಾಯಿಲ್ ಅಂತ ಕರಿತೀವಲ್ಲ ನಾವು. ಬ್ಯಾರನ್ ಮೀನ್ಸ್ ಬಂಜರು, ಏನು ಬೆಳೆಯಂಗಿಲ್ಲಲ್ಲ, ವೇಸ್ಟ್ ಸಾಯಿಲ್. ಸ್ಕ್ಯಾರ್ಸ್, ವಿರಳ, ವೇರಿ ರೇರ್ ಅಂತ ಕರಿತೀವಲ್ಲ. ಅಬಂಟಂಟ್ ಅಂದರೆ ಭಾಳ ಸಿಕ್ಕಾಪಟ್ಟಿ ಹೇರಳವಾಗಿ ಬಿದ್ದುಬಿಟ್ಟಾವಪ್ಪ, ರಾಶಿಗಟ್ಟೆ ಬಿದ್ದಾವ. ಹಾಗಾದ್ರೆ ಫರ್ಟೈಲ್ ಅಂತ ನೀವೇನಾಗುತ್ತೆ, ಬ್ಯಾರನ್ನು, ಸ್ಕ್ಯಾರ್ಸ್ ದ ಅಬಂಡೆಂಟ್. ಫರ್ಟೈಲ್, ಬ್ಯಾರನ್, ಸ್ಕ್ಯಾರ್ಸ್, ಅಬಂಡೆಂಟ್. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದಟ್ 10th ಕ್ವಶನ್. ಇಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ದ ವರ್ಡ್ ಫಾರ್ಮೇಷನ್. ಬ್ಯೂಟಿಫೈ ಅನ್ನೋದೇನದ, ವರ್ಬ್ ಅದ. ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್ ಅದ. ಇಲ್ಲಿ ವರ್ಬ್ ಅದ, ಇದು ಅಡ್ಜೆಕ್ಟಿವ್ ಅದ. ಹಾಗಾದ್ರೆ ಮುಂದೆ ವರ್ಬ್ ಬಂದಿರ್ತದೆ, ಮುಂದೆ ಅಡ್ಜೆಕ್ಟಿವ್ ಬರಬೇಕು. ಬ್ಯೂಟಿಫೈ,
beautiful. Agree, agreeable. Beautify is a verb, adjective form is beautiful. Agree is a verb, agreeable is a adjective, my dear students. ನಿಮಗೆ ಏನು ಮಾಡ್ತಾನೆ, ಲಾಸ್ಟ್ ಒಂದು ವರ್ಡನ್ನು ಗ್ಯಾಪ್ ಮಾಡಿಬಿಡ್ತಾನೆ. ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಇಲ್ಲಿ ಲಾಸ್ಟ್ ಏನು ಮಾಡಿ 1 2 3 ಅದಾವಲ್ಲ, 4th ಗ್ಯಾಪ್ ಮಾಡಿರ್ತಾನೆ. ನೀವು ಕರೆಕ್ಟಾಗಿ ಬರೀಬೇಕು. ನೆಕ್ಸ್ಟ್ 11th ಕ್ವಶನ್ is also based on the homophones, my dear students. ರೋಡ್, ರೈಡರ್, ರೋಡ್, ಸವಾರಿ ಮಾಡೋದಂತಾರಲ್ಲ. ಐ ರೋಡ್ ಅ ಬೈಕ್ ಎಸ್ಟರ್ಡೇ, ನಾನು ಬೈಕ್ ಜರ್ನಿಯನ್ನು ಮಾಡಿದೆ, ಸವಾರಿಯನ್ನು ಮಾಡಿದೆ ಅಂತ ಹೇಳ್ತಾರೆ. ಇದು ರೋಡು. ಇನ್ನೊಂದು ರೋಡು ನಾವು ತಿರುಗಾಡೋದು, ವೆಹಿಕಲ್ಸ್ ಅಡ್ಡಾಡ್ತಾವಲ್ಲ, ಬೈಕ್ ಅಡ್ಡಾಡ್ತಾವಲ್ಲ, ಅದು ರೋಡು. ಇನ್ನೊಂದು ನೈಟ್, ರಾತ್ರಿ. ಇನ್ನೊಂದು ನೈಟ್ ಯಾವುದು? ಸೈನಿಕ. ರೋಡ, ರೋಡ, ನೈಟ್, ನೈಟ್. ನೆಕ್ಸ್ಟ್ 12th ಕ್ವಶನ್, ಮೈ ಡಿಯರ್ ಸ್ಟೂಡೆಂಟ್ಸ್. ಸಿನಾನಿಮ್ಸ್. ಕ್ಯಾಸ್ಕೇಡ್, ವಾಟರ್ಫಾಲ್. ನಿಂಬಲ್, ಕ್ವಿಕ್. ಕ್ಯಾಸ್ಕೇಡ್ ಅಂದ್ರೆ ಏನು? ಜಲಪಾತ. ಇದು ಸಮಾನಾರ್ಥಕ ಪದಗಳಿಂದ. ಹಾಗಾದ್ರೆ ವಾಟರ್ಫಾಲ್ ಅಂದರೂ ಕೂಡ ನೀರು ಬೀಳೋದಕ್ಕೆ ನಾವು ಜಲಪಾತನ ಕರಿತೀವಿ. ಇದು ಸಿನಾನಿಮ್, ಸಮಾನಾರ್ಥಕ ಪದ. ನಿಂಬಲ್ ಅಂದ್ರೆ ಸ್ಪೀಡ್, ವೇಗವಾಗಿ ಮಾಡೋದು. ಕ್ವಿಕ್ ಅಂದ್ರೆ ಕೂಡ ಇಮಿಡಿಯೇಟ್ ಆಗಿ. ದೆನ್ ನೆಕ್ಸ್ಟ್ 13th ಡೆಂಟಿಸ್ಟ್. ಇಲ್ಲಿ ಸ್ಪೆಷಲಿಸ್ಟ್ ಬೇಕಿದೆ ನೋಡ್ರಿ. ಟೀತನ್ನು ಟ್ರೀಟ್ ಮಾಡೋ ಸ್ಪೆಷಲಿಸ್ಟ್ಗೆ ಏನಂತ ಕರಿತೀವಿ? ಡೆಂಟಿಸ್ಟ್ ಅಂತ ಕರಿತೀವಿ. ಹಾಗಾದ್ರೆ ಸ್ಕಿನ್ ಸ್ಪೆಷಲಿಸ್ಟ್ಗೆ ಡರ್ಮೋಟಾಲಜಿಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ 14th ಕ್ವಶನ್, ಸಿನಾನಿಮ್. ಗ್ಯಾಲೆಂಟ್, ಸಮಾನಾರ್ಥಕ ಪದ ಕೇಳಿದ ನೋಡ್ರಿ. ಗ್ಯಾಲೆಂಟ್ ಅಂದ್ರೆ ಧೀರ, ಬ್ರೇವ್ ಅಂದ್ರೆ ಧೀರ, ಸ್ಟ್ಯಾಚ್ಯೂರ್ ಅಂದ್ರೆ ಎತ್ತರವಾದ, ಹೈಟ್ ಅಂದ್ರೆ ಕೂಡ ಎತ್ತರವಾದ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಜಸ್ಟ್ ಲೀವ್ ಇನ್ ಅ ಕಮೆಂಟ್ ಸೆಕ್ಷನ್. and I have given that our SI Madhupati English Academy, that's the contact number also provided in the description. If you any talkable solution, you can call and we will come to that solution. Then next 15th question, word formation. ಇದು word formation ಅಲ್ಲಿ ಇಲ್ಲಿ ಡಿಸೈಡ್ ಅನ್ನೋದು ಏನದ? ವರ್ಬ್ ಅದ. ಡಿಸಿಷನ್ ಅನ್ನೋದು ನೌನ್ ಅದ. ಹಾಗಾದ್ರೆ ವರ್ಬ್ ನೌನು, ವರ್ಬ್ ನೌನು. ಡಿಸೈಡ್ ವರ್ಬ್ ಆದರೆ ಇದ್ರ ನೌನ್ ಫಾರ್ಮ್ ಡಿಸಿಷನ್ನು. ಪ್ರಿಫೇರ್ ವರ್ಬ್ ಆದರೆ ಹಾಗಾದ್ರೆ ನೌನ್ ಫಾರ್ಮು ಪ್ರೆಫರೆನ್ಸ್. ಡಿಸೈಡ್ ಡಿಸಿಷನ್ನ, ಪ್ರೆಫರ್ ಪ್ರೆಫರೆನ್ಸ್. ನೆಕ್ಸ್ಟ್ 16, ಇದು ಪ್ರೆಫಿಕ್ಸ್ ಮೇಲಿದೆ ನೋಡ್ರಿ. ಲಿಟ್ರೇಟ್, ಅಕ್ಷರಸ್ಥ, ಓದಲಿಕ್ಕೆ ಬರೀಲಿಕ್ಕೆ ಬರೋ ಅಕ್ಷರಸ್ಥ. ಇಲ್ಲಿ ಲಿಟ್ರೇಟ್ ಅನಕ್ಷರಸ್ಥ, ಓದಲಿಕ್ಕೆ ಬರಲಿಕ್ಕೇನೋ ಬರೋಂಗಿಲ್ಲ ಅವನಿಗೆ. ಪರ್ಟುರೇಬೇಬಲ್, ಇಂಪರ್ಟುಬೇಬಲ್ ಅಂದ್ರೆ ಕಳವಳ, ಲಘು ಬಗ್ಗೆ ಅವಸರ ಮಾಡೋದು. ಪರ್ಟುರೇಬಲ್ ಅಂದ್ರೆ ಅವಸರ ಮಾಡದೇ ಇರುವವ, ಇಂಪರ್ಟುರೇಬಲ್. ಲಿಟ್ರೇಟ್, ಇಲ್ಲಿಟ್ರೇಟ್, ಪರ್ಟುರೇಬಲ್, ಇಂಪರ್ಟುರೇಬಲ್. ನೆಕ್ಸ್ಟ್ ಪ್ರೆಫಿಕ್ಸ್ ಮೇಲಿದೆ. 17th ಕ್ವಶನ್ ಇಸ್ ಬೇಸ್ಡ್ ಆನ್ ದ ಸಿನಾನಿಮ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್. ಅಬ್ಸಾರ್ಬ್, ಅಸಿಮಿಲೇಟ್, ಆಕ್ಟ್, ಪರ್ಫಾರ್ಮೆನ್ಸ್. ಸಮಾನಾರ್ಥಕ ಪದಗಳಿದೆ. ಅಬ್ಸಾರ್ಬ್ ಅಂದ್ರೆ ಕೂಡಿಸೋದು, ಸಮೀಕರಿಸೋದು. ಅಸಿಮಿಲೇಟ್ ಅಂದ್ರೆ ಕೂಡ ಸಮೀಕರಿಸೋದು. ಆ್ಯಕ್ಟ್ ಅಂದ್ರೆ ಏನಪ್ಪ ಅಂದ್ರೆ ನಾಟಕ ಮಾಡೋದು. ಪರ್ಫಾರ್ಮೆನ್ಸ್ ಅಂತಾರಲ್ಲ, ಯು ಆ್ಯಕ್ಟೆಡ್ ಲೈಕ್ ಎ ಕಿಂಗ್ ಅಂತಾರಲ್ಲ, ಅದು ಇಲ್ಲಿ ಸಿನಾನಿಮ್ಸ್. ಅಬ್ಸಾರ್ಬ್, ಅಸಿಮಿಲೇಟ್, ಆ್ಯಕ್ಟ್, ಪರ್ಫಾರ್ಮೆನ್ಸ್. ನೆಕ್ಸ್ಟ್ 18th ಕ್ವಶನ್ ಕೂಡ ಬೇಸ್ಡ್ ಆನ್ ದ ಸಿನಾನಿಮ್ಸ್. ಕ್ಲೈಂಬ್, ಅಸೆಂಡ್, ಹತ್ತೋದು, ಮ್ಯಾಗ ಹತ್ತೋದು. ಅರೈವ್, ರೀಚ್. ಅರೈವ್ ಅಂದ್ರೆ ರೀಚ್ ಆಗೋದು. ಅವಾರ್ಡ್, ಗ್ರ್ಯಾಂಟ್. ಈ ರೀತಿ 6 ವರ್ಡ್ಸು ಕೊಡ್ತಾ ನೋಡ್ರಿ. 5 ವರ್ಡ್ಸ್ ಕೊಟ್ಟು 6 ಕೇಳ್ತಾ ನೋಡ್ರಿ. ದೆನ್ ನೆಕ್ಸ್ಟ್ 19th ಕ್ವಶನ್ ಈಸ್ ಹೋಮೋಫೋನ್ಸ್. ಟಿಯರ್, ಟಿಯರ್, ಟಿಯರ್ ಅಂದ್ರೆ ಹರಿಯೋದು. ಇನ್ನೊಂದು ಟಿಯರು ಶ್ರೇಣಿ. ಗೇಟ ನಮ್ಗೆ ಸೆಕ್ಯೂರಿಟಿ ಗೇಟು, ಮನಿ ಗೇಟು. ಇನ್ನೊಂದು ಗೇಟು ಗಮನ, ಅಟೆನ್ಷನ್. ಪೇಲ್ ಅಂದರೆ ತೆಳುವಾಗಿರೋದು. ಪೇಲ್ ಅಂದ್ರೆ ಇನ್ನೊಂದು ಪೇಲು ಗಡಿಗೆ, ಪಾಟ್ ಅಂತ ಕರಿತಿರಲ್ಲ. ಟಿಯರ, ಟಿಯರ, ಗೇಟ, ಗೇಟ, ಪೇಲ, ಪೇಲ. ಓಕೆ, ದೀಸ್ ಆರ್ ಹೋಮೋಫೋನ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 20th ಹೇಲ, ಹೇಲ. ಒಂದು ಹೇಲ್ ಅಂದ್ರಪ್ಪ ಆಲಿಕಲ್ಲು, ಆಲಿಕಲ್ಲಿನ ಮಳೆ ಆಗ್ತದಲ್ಲ, ಅದು ಆಲಿಕಲ್ಲು. ಇನ್ನೊಂದು ಹೇಲ್ ಅಂದ್ರೆ ಗಟ್ಟಿ ಮುಟ್ಟಾಗಿರೋ, ಸ್ಟ್ರಾಂಗ್ ಆಗಿರೋದು. ಬ್ಲೂ ಅಂದ್ರೆ ಬ್ಲೂ ಕಲರು. ಇನ್ನೊಂದು ಬ್ಲೂ ಅಂದ್ರೆ ಬೀಸೋದು. ಸೇಲ್ ಅಂದ್ರೆ ಮಾರೋದು. ಇನ್ನೊಂದು ಸೇಲ್ ಅಂದ್ರೆ ನೌಕಾಯಾನ ಮಾಡೋದು. ಸೇಲರ್ಸ್, ನಾವಿಕರು ಅಂತ ಕರಿತೀವಲ್ಲ, ಅದು ಸೇಲು. ಹೇಲ, ಹೇಲ, ಬ್ಲೂವ, ಬ್ಲೂವ, ಸೇಲ, ಸೇಲ. ಹೋಮೋಫೋನ್ಸ್. ನೋಸ, ನೋಸ, ಚಕ್ಕ, ಚಕ್ಕ. ಇದು ಹೋಮೋಫೋನ್ಸ್ ಮೇಲಿದೆ. ನೋಸ್ ಅಂದ್ರೆ ಮೂಗು, ಇನ್ನೊಂದು ನೋಸ್ ಅಂದ್ರೆ ಗೊತ್ತು.
ಚೆಕ್ ಅಂದ್ರೆ ಚೆಕ್ ನಿಮ್ಮ ಪೇಪರ್ ಕರೆಕ್ಷನ್ ಮಾಡ್ತಾರಲ್ಲ ಅದು ಚೆಕ್ಕು. ಇನ್ನೊಂದು ಚೆಕ್ಕು ಬ್ಯಾಂಕ್ ಚೆಕ್ಕು. 10,000 ಚೆಕ್. I gave the 10,000 check for you. Okay. Then next 22nd question is based on the antonym. Okay, ವಿರುದ್ಧಾರ್ಥಕ ಪದಗಳ ಮೇಲೆ ಇದೆ ನೋಡ್ರಿ. Just we will see you my dear students. Okay. ಬ್ಯಾಚುಲರ್ ಸ್ಪಿನ್ಸ್ಟರ್, ಮದುವೆ ಆಗಲ್ದವನಿಗೆ ಬ್ಯಾಚುಲರ್ ಅಂತಾರ. ಸ್ಪಿನ್ಸ್ಟರ್ ಅಂದ್ರೆ ಮದುವೆ ಆಗಲ್ದ ಹುಡುಗಿ. ಇದು ಹುಡುಗಗೆ ಇದು ಹುಡುಗಿ. ಸ್ಕಲ್ಪ್ಚರ್ ಹುಡುಗ, ಈ ಒಂದು ಶಿಲ್ಪಕಾರ. ಸ್ಕಲ್ಪ್ಚರ್ಸ್ ಶಿಲ್ಪಕಾರ್ತಿ. ಇದು ಆ್ಯಂಟನಿಮ್ಸು ವಿರುದ್ಧಾರ್ಥ. ಬ್ಯಾಚುಲರ್, ಸ್ಪಿನ್ಸ್ಟರ್, ಸ್ಕಲ್ಪ್ಚರ್, ಸ್ಕಲ್ಪ್ಚರ್ಸ್. ನೆಕ್ಸ್ಟ್ 23 ಆ್ಯಂಟನಿಮ್. ಇದು ವಿರುದ್ಧಾರ್ಥ ಪದಗಳು ನೋಡಿ. ಡೀಪ್, ಶಾಲೋ ಆಳವಾಗಿರೋದು, ಇರದೇ ಇರೋದು. ಕರೇಜ ಧೈರ್ಯತನ, ಕವರ್ಡೈಸ್ ಹೇಡಿತನ. ಡೀಪ್, ಶಾಲೋ, ಕರೇಜ್, ಕವರ್ಡೈಸ್. Discourage very better my dear students. If you wrote the discourage, your answer will be wrong. Mat 125 124 ತಗೋಬೇಕಾತ ನೀವು. Because you are our students, you will get the out of out. Next, plentiful, abundant, cascade, waterfall. ಇದನ್ಕ ಗೊತ್ತದ. ಪ್ಲೆಂಟಿಫುಲ್ ಅಂದ್ರೆ ಬಹಳಷ್ಟು, ಸಿನಾನಿಮ್ಸ್ ಬೇರೆ ಇದೆ. ಅಬಂಡೆಂಟ್ ಅಂದ್ರೂ ಕೂಡ ಬಹಳಷ್ಟು. ಕಾಸ್ಕೇಡ್ ಅಂದ್ರೆ ಜಲಪಾತ, ವಾಟರ್ಫಾಲ್ ಅಂದ್ರು ಜಲಪಾತೆ. ಪ್ಲೆಂಟಿಫುಲ್, ಅಬಂಡೆಂಟ್, ಕಾಸ್ಕೇಡ್, ವಾಟರ್ಫಾಲ್. ನೆಕ್ಸ್ಟ್ 25th ಹೋಮೋಫೋನ್ಸ್ ಮೇಲೆ ಇದೆ ನೋಡಿ ಡಿಯರ್ ಸ್ಟೂಡೆಂಟ್ಸ್. ಮೀಟ, ಮೀಟ, ಬ್ಲೂ, ಬ್ಲೂ. ಮೀಟ್ ಅಂದ್ರೆ ಭೇಟಿ ಆಗೋದು. ಇನ್ನೊಂದು ಮೀಟ್ ಅಂದ್ರೆ ಮಾಂಸ. ಬ್ಲೂ ಅಂದ್ರೆ ಕಲರ್. ಇನ್ನೊಂದು ಬ್ಲೂ ಅಂದ್ರೆ ಬೀಸು. ಇದು ಆಲ್ರೆಡಿ ರಿಪೀಟ್ ಆಗಿದೆ ನೋಡ್ರಿ. 26th ವರ್ಡ್ ಫಾರ್ಮೇಷನ್ ಮೇಲಿದೆ. ಅಡ್ಮಿಟ್ ಅನ್ನೋದು ವರ್ಬ್ ಅದ, ಅಡ್ಮಿಷನ್ ಅನ್ನೋದು ನೌನ್ ಅದ. ಹಾಗಾದ್ರೆ ನೆಕ್ಸ್ಟ್ ಏನು ಬರಬೇಕು? ವರ್ಬೇ ಬರಬೇಕು. ಡಿಸ್ಕವರ್ ಅನ್ನೋದು ವರ್ಬ್ ಅದ, ಹಾಗಾದ್ರೆ ನೌನ್ ಏನಾಗ್ತದೆ? ಡಿಸ್ಕವರಿ. ಅಡ್ಮಿಟ್, ಅಡ್ಮಿಷನ್. ಡಿಸ್ಕವರ್, ಡಿಸ್ಕವರಿ. ನೆಕ್ಸ್ಟ್ 27th ಆಲ್ಸೋ ವರ್ಡ್ ಫಾರ್ಮೇಷನ್. ಬ್ಯೂಟಿಫುಲ್ ಅನ್ನೋದು ಏನದ? ಅಡ್ಜೆಕ್ಟಿವ್ ಅದ. ಹಾಗಾದ್ರೆ ನೆಕ್ಸ್ಟ್ ಏನದ? ಬ್ಯೂಟಿ ಅನ್ನೋದು ನೌನ್ ಅದ. ಹಾಗಾದ್ರೆ ಸಿಂಪಲ್ ಅನ್ನೋದು ಏನಿರ್ತದ? ಅಡ್ಜೆಕ್ಟಿವ್ ಇರ್ತದ. ಸಿಂಪ್ಲಿಸಿಟಿ ಅನ್ನೋದು ಏನಿರ್ತದ? ನೌನು ಇರಲೇಬೇಕು. ಬ್ಯೂಟಿಫುಲ್, ಬ್ಯೂಟಿ. ಸಿಂಪಲ್, ಸಿಂಪ್ಲಿಸಿಟಿ. ನೆಕ್ಸ್ಟ್ 28th ರೈಮಿಂಗ್ ವರ್ಡ್ಸ್ ಮೇಲೆ ಇದೆ ನೋಡ್ರಿ ಡಿಯರ್ ಸ್ಟೂಡೆಂಟ್ಸ್. ಲೇಟ, ಗೇಟ, ವೈನ, ಫೈನ, ಮೈನ, ಲೈನ. ಈ ರೀತಿ ಲಾಸ್ಟ್ ಗ್ಯಾಪ್ ಕೊಟ್ಟಿರ್ತಾನೆ, ಅದನ್ನು ಕರೆಕ್ಟಾಗಿ ಇರ್ತಾನೆ. ಯಾವ ಹೋಮೋಫೋನ್ಸ್ ಮೇಲೆ ಇದೆಯೋ, ಆಂಟಾನಿಮ್ಸ್ ಮೇಲೆ ಇದೆಯೋ, ಸಿನಾನಿಮ್ಸ್ ಮೇಲೆ ಇದೆಯೋ, ರೈಮಿಂಗ್ ವರ್ಡ್ಸ್ ಮೇಲೆ ಅದನ್ನು ನೀವು ಫಿಲಪ್ ಮಾಡಬೇಕು. 29th ವೀಕ್, ವೀಕ್. ಈ ವೀಕ್ ಅಂದ್ರೆ ಏನು? ಭಾಳ ವೀಕ್ ಆಗ್ಯ ನೋಡಪ್ಪ ನಮಗ. ಇನ್ನೊಂದು ವೀಕ್ ವಾರ. ಸೀನ್ ನೋಡೋದು. ಸೀನ್ ಅಂದ್ರೆ ಇನ್ನೊಂದು ದೃಶ್ಯ. ಮಸ್ತ್ ಇತ್ತು ನೋಡಪ್ಪ ಸೀನ್ ಅಂತಿರಲ್ಲ. ಹೋಮೋಫೋನ್ಸ್ ಇದೆ. ನೆಕ್ಸ್ಟ್ ಆರ್ಚರ್, ಆರ್ಚರಿ. ಕಾರ್ಪೆಂಟ್ರ, ಕಾರ್ಪೆಂಟ್ರಿ. ಇಲ್ಲಿ ಏನಿದೆಪ್ಪ? ಸಿಂಗ್ಯುಲರ್ ಪ್ಲೂರಲ್ ಇದೆ, ಅದ್ರ ಮೇಲೆ ಕೇಳಿದಾನೆ. ಆರ್ಚರ್, ಆರ್ಚರಿ, ಕಾರ್ಪೆಂಟ್ರ, ಕಾರ್ಪೆಂಟ್ರಿ. ನೆಕ್ಸ್ಟ್ 31st is prefix. On the base of prefixes my dear students. Okay, we will see that. Satisfied, dissatisfied. Satisfactory, unsatisfactory. ಏನಾಗುತ್ತೆ? unsatisfactory ಆಗುತ್ತೆ my dear students. Once again prefix satisfied, dissatisfactory. ಸ್ಯಾಟಿಸ್ಫ್ಯಾಕ್ಟ್ರಿಗೆ ಆನ್ ಹಚ್ಬೇಕು ನೀವು. ಎರಡಕ್ಕೂ ಡಿಸ್ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ತಪ್ಪಾಗುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ನೆಮ್ಮದಿ ಅಥವಾ ಏನಪ್ಪ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ನನಗೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಪ್ಪ, ಕಂಫರ್ಟೇಬಲ್ ಆಯ್ತಪ್ಪ ಅಂತಾರಲ್ಲ, ದಟ್ ಈಸ್. ಇದು ಸ್ಪೆಷಲಿಸ್ಟ್ ಬರ್ತಾರೆ ನೋಡ್ರಿ, ಡಾಕ್ಟರ್ ಸೈಡ್. ಕಿಡ್ನಿ ಸ್ಪೆಷಲಿಸ್ಟಿಗೆ ಏನಂತಾರ? ಯೂರೋಲಜಿಸ್ಟ್ ಅಂತಾರ. ನರ್ವ್ಸ್ ಸ್ಪೆಷಲಿಸ್ಟಿಗೆ ನ್ಯೂರೋಲಜಿಸ್ಟ್ ಅಂತಾರ. ಕಿಡ್ನೀಸ ಯೂರೋಲಜಿಸ್ಟ್, ನರ್ವ್ಸ ನ್ಯೂರೋಲಜಿಸ್ಟ್. ನೆಕ್ಸ್ಟ್ ನೋಡ್ರಿ ಸಿನಾನಿಮ್ಸ್ ಮೇಲೆ, ಸಮಾನಾರ್ಥಕ ಪದಗಳ ಮೇಲಿದೆ. ಅಜೈಲ್, ಆಕ್ಟಿವ್. ಏನು ಆಕ್ಟಿವ್ ಅನ್ಪ ಇವ? ಅಜೈಲ್ ಅಂದ್ರೂ ಕೂಡ ಇಟ್ ಇಸ್ ಅ ಸಿನಾನಿಮ್ ಆಫ್ ಆಕ್ಟಿವ್. ಲಘು ಬಗ್ಗೆ ಭಾಳ ಆಕ್ಟಿವ್, ಬಡ ಕೆಲಸ ಮಾಡ್ತಾನಪ್ಪ, ದಟ್ ಈಸ್ ಕಾಲ್ಡ್ ಅಜೈಲ್. ಆಕ್ಟಿವ್. ಮೆನಾಸ್ ಅಂದ್ರೆ ಭಯ, ಥ್ರೆಟ್ ಅಂದ್ರೂ ಕೂಡ ಭಯ. ಅಜೈಲ್, ಆಕ್ಟಿವ್. ಮೆನಾಸ್, ಥ್ರೆಟ್. ನೆಕ್ಸ್ಟ್ 34th is based on the word formation my dear students. ವರ್ಡ್ ಫಾರ್ಮೇಷನ್ ಅಂದರೆ ಬಿಲೀವ್ಡ್ ಅನ್ನೋದು ವರ್ಬ್ ಅದ, ಬಿಲೀಫ್ ಅನ್ನೋದು ನೌನ್ ಅದ. ಹಾಗಾದ್ರೆ ಮುಂದೆ ವರ್ಬ್ ನೌನ್ ಇರಲೇಬೇಕು. ನೀವು ಬೇರೆ ಬಂದ್ರೆ ನಿಮ್ದು 1 ಮಾರ್ಕ್ಸ್ ಹೋಗುತ್ತಾ, ಯು ವಿಲ್ ಲೂಸ್ ಯುವರ್ ಮಾರ್ಕ್ಸ್. ಬಿಲೀವ್ಡ್ ಇಸ್ ಅ ವರ್ಬ್, ಬಿಲೀಫ್ ಇಸ್ ಅ ನೌನ್, ಬಿಹೇವ್ಡ್ ಇಸ್ ಅ ವರ್ಬ್, ಬಿಹೇವಿಯರ್ ಇಸ್ ಅ ನೌನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಬಿಲೀವ್ಡ್, ಬಿಲೀಫ್,
ಬಿಹೇವ್ಡ್ ಬಿಹೇವಿಯರ್. ನೆಕ್ಸ್ಟ್ 35th ಹಾಗೆ ನಿಮ್ಗೆ ಕ್ಲಿಯರ್ ಆಗ್ತಾ ಇದೆ ಅಂತ ತಿಳ್ಕೊಂಡು, ಇಫ್ ಯು ಹ್ಯಾವ್ ದ ಡೌಟ್ ಜಸ್ಟ್ ಯು leave a comment in the comment section. Next 35th is homophones. Where, year, ಇದು homophones ಮೇಲೆ where ಅಂದ್ರೆ ಹಾಕೋದು, where ಅಂದ್ರೆ ಎಲ್ಲಿ, year ಅಂದ್ರೆ ವರ್ಷ, year ಅಂದ್ರೆ ಕಿವಿ. Where, year. Next we will move that 36th question, my dear students. What is that 36th question? Hard, hardly, fast. ಹಾರ್ಡ್ ಅನ್ನೋದು ಏನದ ಅಡ್ಜೆಕ್ಟಿವ್ ಅದ, ಇದರ ಅಡ್ವರ್ಬ್ ಏನಾಗ್ತದೆ ಹಾರ್ಡ್ಲಿ ಆಗ್ತದೆ. ಮುಂದೆ ಏನಿರಬೇಕು ಅಡ್ಜೆಕ್ಟಿವ್ ಇರಬೇಕು, ಮುಂದೆ ಅದರ ಅಡ್ವರ್ಬ್ ಇರಬೇಕು. ಹಾರ್ಡ್ ಇಸ್ ಅಡ್ಜೆಕ್ಟಿವ್, ಹಾರ್ಡ್ಲಿ ಇಸ್ ಅಡ್ವರ್ಬ್, ಫಾಸ್ಟ್ ಇಸ್ ಅಡ್ಜೆಕ್ಟಿವ್, ಫಾಸ್ಟ್ ಇಸ್ ಆಲ್ಸೋ ಅಡ್ವರ್ಬ್. ಫಾಸ್ಟ್ಲಿ ಆಗಲ್ಲ. ಇಫ್ ಯು ಯೂಸ್ಡ್ ಫಾಸ್ಟ್ಲಿ ಇಟ್ ಈಸ್ ಅ ರಾಂಗ್. ಫಾಸ್ಟ್ ಇಸ್ ಅ ಅಡ್ವರ್ಬ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 37th ಅಲೋ ಅಡ್ಮಿಟ್. ಸಿನಾನಿಮ್ಸ್ ಮೇಲೆ ಇದನ್ನು ಅಲೋ ಅಂದರೆ ಅಡ್ಮಿಟ್ ಆಗೋದು, ಆಲ್ ಅಂದರೆ ಎಲ್ಲರೂ, ಎವ್ರಿ ಒನ್. ಇಟ್ ಈಸ್ ಸಿನಾನಿಮ್, ಸಮಾನಾರ್ಥಕ ಪದಗಳ ಮೇಲಿದೆ. ಅಲೋ, ಅಡ್ಮಿಟ್, ಆಲ್, ಎವ್ರಿ ಒನ್. ನೆಕ್ಸ್ಟ್ 38 ರೆಕ್ಲೆಸ್, ರ್ಯಾಶ್, ರಿಕ್ರಿಯೇಷನ್, ಅಮ್ಯೂಸ್ಮೆಂಟ್. ಇದು ಕೂಡ ಸಿನಾನಿಮ್ಸ್ ಮೇಲಿದೆ, ಸಮಾನಾರ್ಥಕ ಪದಗಳ ಮೇಲೆ. ರೆಕ್ಲೆಸ್ ಅಂದ್ರೆ ಭಾಳ ರ್ಯಾಶ್ ಅದನಪ್ಪ, ಸಿಕ್ಕಂಗೆ ಹಿ ಡಸಂಟ್ ಹ್ಯಾವ್ ಎ ಮ್ಯಾನರ್, ಅದಕ್ಕಂತೀವಿ ರೆಕ್ಲೆಸ್. ರ್ಯಾಶ್. ರೀಕ್ರಿಯೇಷನ್ ಅಂದ್ರೇನು ಅಮ್ಯೂಸ್ಮೆಂಟ್, ಕ್ರಿಯೇಟ್ ಮಾಡೋದು, ಪುನರ್ನಿರ್ಮಾಣ ಅಂತ ಕರಿತೀವಲ್ಲ, ದ್ಯಾಟ್ ಈಸ್ ಅಮ್ಯೂಸ್ಮೆಂಟ್. ನೆಕ್ಸ್ಟ್ 39th ಹೋಮೋಫೋನ್ಸ್ ಮೇಲಿದೆ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಡೈ, ಬೇರ. ಡೈ ಅಂದ್ರೆ ಸಾಯೋದು, ಡೈ ಅಂದ್ರೆ ತಲೆಗೆ ಹೆಡ್ ಆಗ್ತದೆ, ಡೈ ಹಾಕ್ತಾರಲ್ರಿ ಕೆಂಪು ಕರಿ ಇದು ಕಲರ್ ಮಾಡ್ಬೋದು, ಅದಕ್ಕೆ ಡೈ. ಬೇರ್ ಅಂದ್ರೆ ಎಂಟಿ, ಬೇರ್ ಅಂದ್ರೆ ಕರಡಿ. ಇದು ಹೋಮೋಫೋನ್ಸ್. ಡೈ, ಬೇರ್. ನೆಕ್ಸ್ಟ್ 14th ಹೋಮೋಫೋನ್ಸ್. ಇದು ಹೋಮೋಫೋನ್ಸ್ ಭಾಳ ಇದ್ದಾನೆ, ನಿಮ್ಗೆ ಅದ್ರ ಮೇಲೆ ಒಂದು ಏನು ಮಾಡ್ತೀನಿ, ಐ ವಿಲ್ ಕಮ್ ವಿತ್ ದಟ್ ಹೋಮೋಫೋನ್ಸ್ ಸ್ಪೆಷಲ್ ಕ್ಲಾಸ್ ಇನ್ ದ betterment of your preparation of your final touch of your final finishing of your SLC examination, my dear students, SLC students, 10th grade students. birth ಅಂದ್ರೆ ಹುಟ್ಟೋದು, ಇನ್ನೊಂದು ಬರ್ತ್ ಅಂದ್ರೆ ಸ್ಥಾನ, ಹೇರ್ ಅಂದ್ರೆ ಕೂದಲು, ಇನ್ನೊಂದು ಹೇರ್ ಅಂದ್ರೆ ಮೊಲ. ಬರ್ತ ಹೇರ ವಿತ್ ಕನ್ನಡದೊಂದಿಗೆ ನಾನು ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ ಇಲ್ಲಿ. 41 ಅಡಾರ್ನ್ಸ್, ಬ್ರಿಂಗ್, ಬ್ರಾಟ್. ಇಲ್ಲಿ ಬರೀ ವರ್ಬ್ ಕೇಳಿದೆ ನೋಡ್ರಿ. ಅಡಾರ್ನ್ ಅನ್ನೋದು V1 ಅದ, ಅದ್ರ V2 ಏನಾಗುತ್ತೆ ಅಡಾರ್ನ್ ಆಗುತ್ತೆ. ಹಾಗಾದ್ರೆ ಬ್ರಿಂಗ್ ಅನ್ನೋದು V1 ಅದ, ಅದ್ರ V2 ಏನಾಗುತ್ತೆ ಬ್ರಾಟ್ ಆಗುತ್ತೆ. ಇಲ್ಲಿ ಅಡಾರ್ನ್ ಅಂದ್ರೆ ಏನು, ಅಲಂಕಾರ ಮಾಡೋದು. ನೆಕ್ಸ್ಟ್ 42nd ಇದು ಹೋಮೋಫೋನ್ಸ್ ಮೇಲೆ ಇದೆ ನೋಡ್ರಿ. ಇಯರ್ ವರ್ಷ, ಕಿವಿ, ಸಮ್ ಕೆಲವೊಂದು, ಸಮ್ ಇನ್ನೊಂದು, ಲೆಕ್ಕ. ಇಯರ್ ಸಮ್ಮ. ನೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್ 43rd, ಲೆಟ್ಸ್ ವಿ ಹ್ಯಾವ್ ದ ಫೋಕಸ್ ಆನ್ ದ್ಯಾಟ್. ಓಕೆ, 43rd ವರ್ಡ್ ಫಾರ್ಮೇಷನ್ ಮೇಲೆ ಇದೆ. ಇದು ಕೂಡ ಹಾನೆಸ್ಟ್ ಅನ್ನೋದು ಅಡ್ಜೆಕ್ಟಿವ್ ಅದ, ಹಾನೆಸ್ಟಿ ಅನ್ನೋದು ನೌನ್ ಬರಲೇಬೇಕು. ಕೊಟ್ಟಿದ್ದ ನಾವು ಹಾನೆಸ್ಟ್, ಇವಕ್ಕೆ ಎರಡು ಸಂಬಂಧಪಟ್ಟದ್ದು ಮುಂದಿನ ವರ್ಡ್ ಬರೆಯೋದು ನಾವು. ಹಾನೆಸ್ಟಿ, ಬ್ಯೂಟಿಫುಲ್, ಬ್ಯೂಟಿ. ಅಡ್ಜೆಕ್ಟಿವ್ ನೌನ. ಹಾನೆಸ್ಟ್ ಅಂದ್ರೆ ಪ್ರಾಮಾಣಿಕನಾಗಿರೋದು. ಲಾಸ್ಟ್ 44 ನೋಡ್ರಿ. ಲೇಬರ್ ಇಸ್ ಅ ನೌನ್, ಲೇಬರಿಯಸ್ ಇಸ್ ಅ ಅಡ್ಜೆಕ್ಟಿವ್. ಸಕ್ಸಸ್ ಇಸ್ ಅ ನೌನ್, ಸಕ್ಸಸ್ಫುಲ್ ಇಸ್ ಅ ಅಡ್ಜೆಕ್ಟಿವ್. ಮೈ ಡಿಯರ್ ಸ್ಟೂಡೆಂಟ್ಸ್, ವರ್ಡ್ ಫಾರ್ಮೇಷನ್ ಇದೆ. ಲೇಬರಿಯಸ್, ಸಕ್ಸಸ್, ಸಕ್ಸಸ್ಫುಲ್. ಈ ರೀತಿ ನೀವಿಷ್ಟು ರೆಫರ್ ಮಾಡಿದರೆ ಡೆಫಿನೆಟ್ಲಿ you will get that out my dear marks, my dear students, in your examination. All the best ಅಂತ ಹೇಳ್ತಾ, then there is a final. I will come to that one more important class on the homophones. Lastly, I will say that subscribe and share to your friends, because your subscription, your response is my motivation, my dear students. It is our motivation. ಆ ಮೋಟಿವೇಶನ್ ಕೊಡ್ತಿರೋ, ಸ್ಪಿರಿಟ್ ಕೊಡ್ತಿರೋ ಬಿಡೋದು ಅನ್ನೋದು ನಿಮ್ಮ ಸಬ್ಸ್ಕ್ರೈಬ್ ಮೇಲೆ ಬಟನ್ ಮೇಲಿದೆ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ದೇ ವಿಲ್ ಆಲ್ಸೋ ಗೆಟ್ ದ ಗುಡ್ ಮಾರ್ಕ್ಸ್, ಸ್ಕೋರ್ ದ ಗುಡ್ ಮಾರ್ಕ್ಸ್. ಬೈ ದ್ಯಾಟ್ ದೆನ್ ವಾಟ್ ಎವರ್ ಯು ರಿಲೇಟೆಡ್ ಟು English, the preparation of your examination,
If you want just comment that, then I will come to that class only, whichever, wherever, in which topic you are interested. With that, by this I will end of this my class. Okay, thanks for watching. See you in the next video class, my dear students.